ಫ್ಲೇಮಲ್ಲೇ ಒಂದು 20 minutes. ಜಿಂಬುಂಬಾ. ಹಾಯ್, ವೆಲ್ಕಮ್ ಟು ಅವರ್ ವ್ಲಾಗ್ ಗೈಸ್. Yeah guys, so ಬಿಸಿ ಇದೆ. my god guys, ಸೀರಿಯಸ್ ಆಗಿ ಎಕ್ಸ್ಪೆಕ್ಟ್ ಮಾಡಿಲ್ಲ. ಬೀಫ್ ರೋಸ್ಟ್ ಗೈಸ್ ಭಾರಿ ಆಗಿದೆ. ಯಮ್ಮಿ ಯಮ್ಮಿ ಗೈಸ್ ಕುಕುಂಬರು, ಪರೋಟ, ಪಪ್ಪಡಂ ಗೈಸ್. ಹೇಗಿದೆ ನನ್ನ ಐಟಮ್ ಅಲ್ಲ? ಕಾನ್ಫಿಡೆಂಟ್ ಇಟ್ಟು ಬರ. ಕಾನ್ಫಿಡೆಂಟ್ ಐತೆ. ಏನಂದ್ರೆ ಒಂದು 5 days ಮುಂಚೆ ಆರ್ಡರ್ ಮಾಡಬೇಕು ಏನು ಬೇಕಂತ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಅಷ್ಟು ಸಿಕ್ತು. ಸೀರಿಯಸ್ ಆಗಿ ಗೈಸ್ ಫಸ್ಟ್ ಟೈಮ್ ಅವ್ರು ಮಾಡ್ತಾ ಇರೋದು. ಹೇಳ್ಬೇಕು ಮೇಡಮ್ ನೀವು. ಸೊ ಲಾಸ್ಟ್ ಒಗ್ಗರಣೆ ಹಾಕ್ಬೇಕು. ಹಾಂ ತಗೊಂಡು ಇದ್ರೊಳಗಡೆ ಹಾಕ್ಬೇಕು. Done. My first chef experts in cutting. ಉಪ್ಪು, ಮಣ್ಣು ಎಲ್ಲ ಹಾಕಿ ವಾಶ್ ಮಾಡಿ. ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತಿನ ವ್ಲಾಗ್ ಏನಂದ್ರೆ ನಾನಂತ ಹೇಳ್ತಾಳೆ ಗೈಸ್. ಹಾಯ್, ವೆಲ್ಕಮ್ ಟು ಅವರ್ ವ್ಲಾಗ್ ಗೈಸ್. ಯಾ ಗೈಸ್, ಸೊ ನಿನ್ನೆ ಫುಲ್ಲು ಈ ಡೆಕೋರೇಷನ್ನು ಇದೆಲ್ಲ ನೋಡಿ ನನ್ನ ಕೇಳಿದ್ಲು ಗೈಸ್, ನಿಮ್ಗೆ ಏನು ಬೇಕು ಗಿಫ್ಟ್ ಅಂತ. ಸೊ ನಾನೇ ಹೇಳಿದೆ ನನಗೆ ಇವಳು ಕೈಯಾರೆ ಬೀಫ್ ರೋಸ್ಟ್ ತಿನ್ನಬೇಕು ಅಂತ ಕೇಳಿದೆ ಗೈಸ್. ಸೊ ಕುಕಿಂಗ್ ಮಾಡಕ್ ಹೋಗ್ತಾ ಇದ್ದೀನಿ. ಅದು ಗೈಸ್ ಫಸ್ಟ್ ಟೈಮ್ ಅವಳು ನಾನ್ ವೆಜ್ ಮಾಡೋಳು. ಇದಕ್ಕಿಂತ ಮುಂಚೆ ನಾನ್ ವೆಜ್ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನೋಡೋಣ ಗೈಸ್ ಹೆಂಗೆ ಬರುತ್ತೆ ಏನು ಅಂತ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ನೋಡೋಣ ಹೆಂಗೆ ಹೋಗುತ್ತೆ ಏನು ಕತೆ ಅಂತ ಗೈಸ್. ಓಕೆ ಗೈಸ್, ಕಮ್ ಆನ್, ಟುಡೇ ಇಸ್ ಅವರ್ ಕುಕಿಂಗ್ ಬ್ಲಾಗ್. ಲೆಟ್ಸ್ ಗೋ ಗೈಸ್. ನಾವು ನಮ್ಮ ಕಿಚನ್ಗೆ ಬಂದಿದ್ದೀರಿ ಗೈಸ್. ಇದೇ ನಮ್ಮ ಕಿಚನ್ನು. ಸೊ ವೈಟ್ ಗೈಸ್. ಗೈಸ್ ಮಾಂಸ ರೆಡಿ ಆಗಿದೆ. ಹಾಂ ಹೇಳು, ನೆಕ್ಸ್ಟ್ ಪ್ರೊಸೆಸರ್. ಸೊ ನಾವಿತ್ತು ಇವಾಗ ವಾಶ್ ಮಾಡಬೇಕು. ವಿನಿಗರು, ಉಪ್ಪು, ಮಣ್ಣು ಎಲ್ಲ ಹಾಕಿ ವಾಶ್ ಮಾಡಬೇಕು. ಓಕೆ ಗೈಸ್, ವಾಷಿಂಗ್ ಬಂದ್ರಿ. ಇವಾಗ ಏನು ಹಾಕ್ಬೇಕು ಇದಕ್ಕೆ? ವಿನಿಗರು, ಮಣ್ಣು. ಅಂದ್ರೆ ಒಂದೆಲ್ಲ ಒಂದೇ ಸಲ ಹಾಕದ, ಒಂದೊಂದ್ಸಲಿ ಒಂದೊಂದು ಹಾಕದ? ಒಂದ್ಸತಿ ವಾಶ್ ಮಾಡೋ ನೀರೆಲ್ಲ ಹಾಂ ತೆಗೆದಾದ್ಮೇಲೆ ವಿನಿಗರು, ಮಣ್ಣು. ಅಂದರೆ ಮೂರು ಒಂದೇ ಸಲ ಹಾಕಿ ವಾಶ್ ಮಾಡ್ತೀಯಾ ಇಲ್ಲ ಎಲ್ಲ ಒಂದೊಂದ್ಸಲಿ ಹಾಕಿ ವಾಶ್ ಮಾಡ್ತೀಯಾ? ಮಣ್ಣು ಹಾಕಿ ಫಸ್ಟ್ ಎಲ್ಲ ಕಡೆ ಮಿಕ್ಸ್ ಮಾಡೋದು. ಹಾಂ ಆದ್ಮೇಲೆ ಹಾಂ ವಿನಿಗರ್ ಹಾಕಿ ಹಾಂ ಕಲ್ಲುಪ್ಪು ಹಾಕಿ ಹಾಂ ಹಾಂ ವಾಶ್ ಮಾಡೋದು. ಓಕೆ, ಇವಾಗ ಏನು ಬೇಕು? ವೆನಿಗರು, ಉಪ್ಪು, ಮಂಜಳು. ಕಲ್ಲುಪ್ಪು ಮತ್ತು ಮಣ್ಣು. ಓಕೆ. ಯೂಶ್ವಲಿ ಒಂದಾದ್ಮೇಲೆ ಒಂದು ಮಾಡೋದು. ಸೊ 3 times ನಿಂದು ಖಾಲಿ ಆಗುತ್ತೆ. ಸೊ ಹೆಂಗೆ ಮಾಡೋಣ? ಅವೆಲ್ಲ ಒಂದೇ ಸಲ ಮಾಡೋಣ, ಒಂದಾದ್ಮೇಲೆ ಒಂದು ಮಾಡೋಣ? ಫಸ್ಟು ಕಲ್ಲುಪ್ಪು ಹಾಕೋಣ. ಹಾಂ ಓಕೆ ಗೈಸ್, ಕಲ್ಲುಪ್ಪು ಗೈಸ್ ಹಾಕ್ಲಾ? ಸಾಕಾ? ಸೊ ಫಸ್ಟು ಕಲ್ಲುಪ್ಪು ಹಾಕಿ ವಾಶ್ ಮಾಡ್ಕೊತಾಳೆ ಗೈಸ್. ಗೈಸ್ ಈ ಥರ ನೀರೇ ಇಲ್ದಂಗೆ ಅದನ್ನು ಹಿಂಡಿ ಹಾಕಬೇಕು ಗೈಸ್. ಆವಾಗಲೇ ಅದ್ರದ್ದು ಪೂರ್ತಿ ಬ್ಲಡ್ಡು ಇಳಿಯೋದು ಗೈಸ್. 2ನೇ ಟ್ರಿಪ್ ಹೋಗ್ತೈತೆ ಗೈಸ್ ವಾಷಿಂಗು. ಇವಾಗ ವಿನಿಗರ್ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಗೈಸ್. ಹಾಂ ಅಷ್ಟೇ. ನೀರು ಹಾಕ್ಲಾ? ತಗೊಂಡು ಇದ್ರೊಳಗಡೆ ಹಾಕಿ. ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀರು ಹಾಕು ಗೈಸ್. ತಿರ್ಗಾ ಹಿಂಡಿ ಇನ್ನೊಂದು ರೌಂಡು ಫುಲ್ ನೋಡಿ ಗೈಸ್ ಎಷ್ಟು ಬ್ಲಡ್ಡು. 3rd ರೌಂಡ್ ಹೋಗ್ತಾ ಇದೆ ಗೈಸ್. ಅರಿಶಿನ ಪುಡಿ ನೋಡಿದ್ರೆ ಒಂದು ಜ್ಞಾಪಕ ಬರೋದು ಗೈಸ್. ಒಂದು ಟೈಮ್ ಮಾಡಿದ್ಲು ಬೀಫ್ ಮಾಡ್ತೀನಿ ಅಂತ. ಕಾಲು kg ಅರಿಶಿನ ಪುಡಿ ಹಾಕ್ಬಿಟ್ಲು ಗೈಸ್ ತೊಳ್ಳಿ ಅಂತಂದ್ರೆ. ಅಷ್ಟು ಬೀಫ್ ವೇಸ್ಟ್ ಐತೆ ಗೈಸ್, 2 kg. ಅದಕ್ಕೆ ಈ ಸತಿ ಅದನ್ನ ನಾನು ಹಾಕ್ಕೊಡ್ತಾ ಇದ್ದೀನಿ, ಅವಳು ತೊಳಿತಾವಳ. ಅದು ತಿಂದರೆ ನಾವು ಹೋಗ್ಬಿಡ್ತಾ ಇದ್ವಿ. ಗೈಸ್ ಮತ್ತೆ 3ನೇ ಸಲ ಹಿಂಡುವ ಕೆಲಸ ನಡೀತಾ ಇದೆ.
ಗೈಸ್ ಇದು ಲಾಸ್ಟ್ ರೌಂಡು 4ನೇ ಸತಿ ಬರೀ ನೀರಲ್ಲಿ ತೊಳೆದ್ಬಿಟ್ಟು ಇಟ್ಬಿಡೋದು. ನೋಡಿ ಗೈಸ್, ರೆಡ್ ಮೀಟ್ ವೈಟ್ ಮೀಟ್ ಮಾಡಿಬಿಟ್ಲು ಗೈಸ್, ತೊಳ್ದು ಅದೇ ಗೈಸ್ ಬೀಫ್ ರೆಡಿ ಆಯಿತು. ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೋಣ ಬನ್ನಿ ಗೈಸ್. ಯೂಶ್ವಲಿ ನಾವು ಏನೇ ತರಕಾರಿಗಳನ್ನ ತೊಳೆದ್ರೂ ತರಕಾರಿ ತೊಳೆಯೋಕ್ಕಿಂತ ಮುಂಚೆ ಒಂದು ಅರ್ಧ ಸ್ಪೂನ್ ಉಪ್ಪು ಗೈಸ್, ಅದೇ ಗೈಸ್ 1 ಸ್ಪೂನ್ ಉಪ್ಪು ಹಾಕಿ ನೀರಲ್ಲಿ ಎಲ್ಲ ತೊಳ್ಕೊಂಡ್ರೆ, ಬಿಕಾಸ್ ಇವಾಗ ಗೊತ್ತು ಗೈಸ್ ನಾವು ತಿಂತಾರೋ ಎಲ್ಲ ವೆಜಿಟೇಬಲ್ಸು ಪೆಸ್ಟಿಸೈಡ್ಸ್ ಅಂತ, ಅದೊಂದು 50% ಕಮ್ಮಿ ಆಗುತ್ತೆ. ಆನಿಯನ್ಸು, ಸ್ಮಾಲ್ ಆನಿಯನ್ಸು, ಗ್ರೀನ್ ಅದ ಕೂಡ ಗ್ರೀನ್ ಚಿಲ್ಲಿ ಇಷ್ಟನ್ನು ಹಾಕಿರೋದು ಗೈಸ್. ಆನಿಯನ್ನು chef experts in cutting. ಈರುಳ್ಳಿ ಇವಾಗ ಕುಯ್ಕೊಂಡಿದ್ದೀರಿ, ಇನ್ನೊಂದು ಈರುಳ್ಳಿ ನಮಗೆ ಲಾಸ್ಟಲ್ಲಿ ಬೇಕಾಗುತ್ತೆ, ಅದು ಆಮೇಲೆ ಕುಯ್ಕೊಳ್ಳೋಣ. ಸೊ ಚೆರಿಯ ಉಳ್ಳಿ ಇಷ್ಟೆಲ್ಲ ಕಟ್ ಮಾಡ್ಬಿಡ್ಲಾ, ಲಾಸ್ಟ್ಗೆ ಏನು ಬಿಡೋದು ಎಲ್ಲ ಇವಾಗಲೇ ಹಾಕ್ಬಿಡ್ತೀನಿ. ಚಿಕ್ಕ ಉಳ್ಳಿ ಏನೈತೆ, ಚಿಕ್ಕ ಉಳ್ಳಿ ಹೆವಿ ಟೇಸ್ಟ್ ಕೊಡುತ್ತೆ ಗೈಸ್. ಸೊ ಇದಿದ್ದಷ್ಟು ಟೇಸ್ಟ್ ಮಸ್ತಾಗಿರುತ್ತೆ. ಇದು ಸಪ್ರೇಟಾಗಿಡೋಣ. ನಾವು ಎಷ್ಟು ತೊಗೊಂಡಿದ್ದೀರಿ, ಒಂದು 10 ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀವಿ ಗೈಸ್. ಇದು ಬೀಫ್ಗೆ ಟೇಸ್ಟ್ ಕೊಡುತ್ತೆ. ಈರುಳ್ಳಿ, ಚೆರಿಯ ಉಳ್ಳಿ, ಕರಿಯಾಪಲ, ಬೆಳ್ಳುಳ್ಳಿ ರೆಡಿ ಗೈಸ್. ಬೀಫ್ ರೆಡಿ ಆಗಿದೆ. ಹೇಳಿ ಮಾಮ ಏನೇನು ಬೇಕು. ಸೊ ಇದರಲ್ಲಿ ಈರುಳ್ಳಿ ಹಾಕಬೇಕು. ಫಸ್ಟ್ ಈರುಳ್ಳಿ ಗೈಸ್. ಮಸಾಲೆ ಪುಡಿ, ಅಂದರೆ ಇದು ಮೆಣಸಿನ ಪುಡಿ 1 ಸ್ಪೂನ್. ಇದು ಕೊರಿಯಾಂಡರ್, ಧನಿಯಾ ಪುಡಿ 1 ಸ್ಪೂನ್. ಧನಿಯಾ ಪುಡಿ ಜಾಸ್ತಿ ಇರಬೇಕು ಗೈಸ್. ಅಲ್ಲ ಅದು ಆಮೇಲೆ ಹಾಕೋಣ. ನೆಕ್ಸ್ಟ್ ಮಣ್ಣು, ಸಕ್ಕರೆ. ಏಯ್ ಸಾಕಾ? ಜಾಸ್ತಿ ಆಯಿತು. ಸಾಕಲ್ಲ? ಹಾಂ ಗೈಸ್, ಒಂದಿಷ್ಟೇ ಇಷ್ಟು ಗೈಸ್ ಅರಿಶಿನ ಪುಡಿ. ಆಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಇದು ಅದು ಲಾಸ್ಟ್ ಇಲ್ಲ ಇವಾಗಲೇ. ಇದನ್ನ ಹಾಂ ಕರಿಯಾಪಲ. ಗೈಸ್ ಇದು ಇನ್ನೂ ಹಾಕಬೇಕು, ಬಟ್ ಇದು ಬೇಸಿಕ್ಸು ಸ್ಟಾರ್ಟಿಂಗು ಮಾಂಸ ಬೇಯಕ್ಕೆ. ಹಾಂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಹಾಕು. ಇದು ಬ್ರೋ ಇದು ಹಾಕ್ಬೇಕು ಟೋಟಲ್ಲು ಗೈಸ್. ಗೈಸ್ ಇದ್ರ ಜೊತೆ ಹೇಳು. ಚೆರಿಯ ಉಳ್ಳಿ, ಮೊಳಗು ಮತ್ತು ಇಂಜಿ ಹಾಕಿ, ಬೆಳ್ಳುಳ್ಳಿ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಗೈಸ್. ಒಂದು 3 ಬೆಳ್ಳುಳ್ಳಿಲಿ 1.5 ಬೆಳ್ಳುಳ್ಳಿ ಇದಕ್ಕೆ ಹಾಕಿ, 1.5 ಹಂಗೆ ಇಡಿ. ಇದೊಂದು ಅರ್ಧ ಶುಂಠಿ ಅದಕ್ಕೆ ಹಾಕಿ, ಅರ್ಧ ಶುಂಠಿ ಹಂಗೆ ಇಟ್ಟಿದ್ದೀರಿ. ಇದು ಸೋಂಪು ಗೈಸ್, ಸೋಂಪು ಹಾಕು. ಸೊ ಇಷ್ಟು ಗೈಸ್, ಒಂದು ಅರ್ಧ ಸ್ಪೂನಷ್ಟು ಸೋಂಪು ಇದ್ರ ಜೊತೆ. ಉಪ್ಪು ಗೈಸ್ ನೋಡಿ, ಈ ಸ್ಪೂನಲ್ಲಿ ಹಾಕ್ತಿದ್ದೀವಿ ನಾವು. ಇನ್ನೊಂದು ಅರ್ಧ ಗೈಸ್, 1.5 ಸ್ಪೂನ್ ಉಪ್ಪು ಗೈಸ್. ರೆಡಿ ಆಗಿದೆ. ಹೇಳು. ಇದನ್ನ ಇವಾಗ ತಗೊಂಡು ನಾವು ಕುಕ್ಕರಲ್ಲಿ ಹಾಕಬೇಕು. ಕುಕ್ಕರ್ ರೆಡಿ ಆಗಿತ್ತು ಗೈಸ್.
ಗೈಸ್ 1 ಗ್ಲಾಸು ನೀರು ಹಾಕ್ತಾಯಿದ್ದೀರಿ ಗೈಸ್, ಅದನ್ನು ಮಿಕ್ಸ್ ಮಾಡಿ ಇದರಲ್ಲಿ ಅಷ್ಟೇ ಗೈಸ್. ಸೊ ಬೀಫಲ್ಲಿ ಆಲ್ರೆಡಿ ಎಣ್ಣೆ ಮತ್ತು ನೀರಿರುತ್ತೆ, ನಾವೇನು ಎಕ್ಸ್ಟ್ರಾ ಆ್ಯಡ್ ಮಾಡೋದು ಬೇಡ, ಇಷ್ಟೇ ಗೈಸ್. ಸೊ ಇವಾಗ ಇದನ್ನು ಕುಕ್ಕರ್ನ ಮುಚ್ಚಿ ಒಂದು 8 ವಿಷಲ್ ಗೈಸ್, ಪಟ್ ಪಟ್ ಅಂತ ಕೂಗಿಸ್ಬಿಡೋಣ ಗೈಸ್. ಕುಕ್ಕರ್ ಇಟ್ಟಿದ್ದೀರಿ, 8 ವಿಷಲ್ ಆಗಲಿ ಗೈಸ್, ಬರೋಣ ವಾಪಸ್ ನೆಕ್ಸ್ಟ್ ಪ್ರೋಸೆಸ್ ಗೈಸ್. ಮಸಾಲ ರೆಡಿ ಮಾಡ್ಕೊತಾ ಇದ್ದೀರಿ. ಚಿಕ್ಕ ಪ್ಯಾನ್ ಒಂದಿಟ್ಟು ಫುಲ್ ಸಿಮ್ಮಲ್ಲಿ ಹಾಕ್ಬಿಟ್ರದು ಗೈಸ್. ಅದಕ್ಕೆ ಹಾಕು ಆಗುತ್ತೆ ಗೈಸ್. 1.5 ಸ್ಪೂನು ಮೆಣಸು ಗೈಸ್, ಪೆಪ್ಪರ್ ಪೌಡ್ರ್ ಹಾಕ್ಬೋದು, ಬಟ್ ಹೇಳು ಏನಕ್ಕೆ ಹಾಕ್ತಾಯಿಲ್ಲ ಪೌಡ್ರ್ ಅಂತ ಗೈಸ್. ಅದು ಟೇಸ್ಟ್ ಬರೋಲ್ಲ ಗೈಸ್, ಪ್ರಾಪರ್ ಇದು ಚೆನ್ನಾಗಿ ಟೇಸ್ಟ್ ಬರೋದು ಗೈಸ್, ಅದಕ್ಕೆ ಸ್ವಲ್ಪ ಹುರ್ಕೊಬೇಕು ಗೈಸ್. ಇದು ಗೈಸ್ ಇದು ಬೆಂದಿದೆ. ನೆಕ್ಸ್ಟ್ ಇದಕ್ಕೆ ಹೇಳ್ಬೇಕು ಬ್ರೋ, ಮಿಕ್ಕಿದ ಅರ್ಧ ಬೆಳ್ಳುಳ್ಳಿ ಹಾಕ್ತಿರೋದು ಗೈಸ್. ಆಮೇಲೆ ಸ್ವಲ್ಪ ಶುಂಠಿ ಪೇಸ್ಟು ಹಾಕ್ಬೋದು, ಪೇಸ್ಟ್ ಇಲ್ಲಾಂದ್ರೂ ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ 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 ಚೂರಾಗಿ ಮಾಡಿ ಒಂಚೂರು ಜೀರಿಗೆ ಅಂದರೆ ಗೈಸ್ ನಾರ್ಮಲ್ ಜೀರಿಗೆ ಅಲ್ಲ, ಅಂದರೆ ಸೋಂಪು. ಸೋಂಪು ಹಾಕ್ಬೇಕು ಗೈಸ್. ಗೈಸ್ ಮನೆ ಫುಲ್ ಖಾಲಿ ಹೊಡಿತೈತೆ, ಎಲ್ಲ ಶೆಡ್ ಆಗಿಬಿಟ್ಟವ್ರೆ. ಡ್ಯಾಡಿನೂ ಶೆಡ್ ಆಗಿಬಿಟ್ಟವ್ರೆ, ಮಮ್ಮಿನೂ ಶೆಡ್ ಆಗಿಬಿಟ್ಟವ್ರೆ. ನೋಡೋಣ ಏನು ಮಾಡ್ತಾರೆ ನೋಡಿ ಗೈಸ್. ಮಮ್ಮಿ ಯೂಟ್ಯೂಬಲ್ಲಿ ಶೆಡ್ ಆಗಿಬಿಟ್ಟವ್ರೆ, ನಾ ಕುಕ್ಕಿಂಗ್ ಮಾಡ್ತಾಯಿದ್ದೀರಿ. ಹಾಂ, ಅದಾದಮೇಲೆ 1 ಸ್ಪೂನ್ ಗರಂ ಮಸಾಲ, ಗರಂ ಮಸಾಲ 1 ಸ್ಪೂನ್ ಗೈಸ್. 1 ಸ್ಪೂನ್ ಚಿಲ್ಲಿ ಪೌಡರ್ ಸಾಕು, ಹಾಕಿ ಫುಲ್ಲಾಗಿ. ಇನ್ನೊಂಚೂರು ಖಾರ ಬೇಕದ, ತೋರಿಸಿ ಇನ್ನೂ ಕಮ್ಮಿ ಅಷ್ಟು ಬೇಡ. ನೋಡಿ ಗೈಸ್, 1 ಸ್ಪೂನು ಮೆಣಸಿನ ಪುಡಿ, ರೆಡ್ ಚಿಲ್ಲಿ ಪೌಡ್ರ್, ಇದು ಧನಿಯಾ ಪುಡಿ. ಸೊ ಇದಿಷ್ಟನ್ನು ಹೇಳು. ಇದಿಷ್ಟನ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು. ಹಸಿ ಸ್ಮೆಲ್ ಹೋಗೋ ತನಕ ಗೈಸ್ ಆ ಪೌಡ್ರದು ಲೈಟಾಗಿ ರೋಸ್ಟ್ ಮಾಡ್ಕೊಬೇಕು. ಗೈಸ್ ನೋಡಿ ಈ ಕಲರು ಸ್ಮೆಲ್ ಬರ್ತೈತೆ, ಆಫ್ ಮಾಡಿ ಅಂತ ಸ್ಮೆಲ್ ಬರ್ತೈತೆ ಗೈಸ್. ಇವಾಗ ಆಫ್ ಮಾಡಿ ಗೈಸ್. ಮೊದಲನೇ ವಿಷಲ್ ಬಂತು ಗೈಸ್. ನಾವು ಮಾಡಿರೋ ಮಸಾಲಾಸ್ ಎಲ್ಲ ಮಿಕ್ಸಿಯಲ್ಲಿ ಹಾಕಿ ರುಬ್ಬೇಕು. ಪುಡಿ ಎಲ್ಲ ರುಬ್ಬಿ ರೆಡಿಯಾಗಿದೆ ಗೈಸ್. ಈ ಥರ ಬಂದಿದೆ ಪುಡಿ. 3 ವಿಷಲ್ ಬಂತು ಕುಕ್ಕರು. ನೆಕ್ಸ್ಟ್ ಗೈಸ್ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇದನ್ನು ಕಟ್ ಮಾಡ್ಕೊಬೇಕು. 8ನೇ ವಿಷಲ್ ಬಂತು ಗೈಸ್. ಆಫ್ ಮಾಡೋಣ. 8 ವಿಷಲ್ ಆಗಿದೆ, ಇದು ಕೂಲ್ ಡೌನ್ ಆಗಲಿ. ನೆಕ್ಸ್ಟ್ ಪ್ರೋಸೆಸ್ಗೆ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಬೇಕಿದೆ. ಇದು ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ನಾವು ಕುಕ್ಕರಲ್ಲಿ ಹಾಕಿರೋ ಬೆಂದಿದೆಯಾ ಅಂತ ಚೆಕ್ ಮಾಡೋಣ. ಭಾರಿ ಆಗಿದೆ ಗೈಸ್ ನೋಡೋಕ್ಕೆ. ಬಿಸಿ
ಬೆಂದಿದೆ ಗೈಸ್. ಬಿಸಿ. ನೋಡಿ ಗೈಸ್, ಬೀಫ್ ಈ ಥರ ಬಂದಿದೆ. ಇವಾಗ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೋಣ. ನೆಕ್ಸ್ಟ್ ಪ್ರೊಸೆಸ್ಗೆ ಒಂದು ಪಾತ್ರೆ ಇಟ್ಟಿದ್ದೀರಿ. ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೆ ಇನ್ನೂ ಟೇಸ್ಟ್ ಸಖತ್ತಾಗಿ ಬರುತ್ತಂತ. ಹಾಂ, ಹೇಳಿ ಮೇಡಮ್, ಹಂಗೆ ಹೇಳ್ಕೊಂತ ಹೋಗಿ. ಸ್ಟವ್ ಅಂಟಿಸ್ಬೇಕು. ಹಾಂ ಗೈಸ್, ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇರೋದು. ದಿಸ್ ಇಸ್ ವೆರಿ ಗುಡ್ ಫಾರ್ ದ ಹೆಲ್ತ್. ಸೊ ಕೊಬ್ಬರಿ ಎಣ್ಣೆ ಹಾಕಿದ್ದೀರಿ, ಸಾಕು. ಸ್ವಲ್ಪ ಬಿಸಿ ಆಗಲಿ ಗೈಸ್. ಗೈಸ್, ಎಣ್ಣೆ ಬಿಸಿ ಆಯಿತು. ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿದ್ರೆ ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ನೋಡಿ ಗೈಸ್, ಫುಲ್ ಬ್ರೌನ್ ಆಗಿದೆ ಉಳ್ಳಿ. ಇವಾಗ ನಾವು ಆವಾಗಲೇ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿರೋದನ್ನು ಹಾಕಿ ಸಿಮ್ಮಲ್ಲಿ ಹಾಕಿ ಸೀದೋಗೆ ಬೇಯಿಸ್ಬೇಕು. ಅದಾದ್ಮೇಲೆ ನಾವು ಮಾಡಿ ಇಕ್ಕಿರೋ ಬೀಫ್ನ ಹಾಕಿ ಮಿಕ್ಸ್ ಮಾಡಿ. ಗಾಯ್ಸ್, ನಂಬಿಕೆ ಇದಿಲ್ಲ, ಬಟ್ ಇವಾಗೆಲ್ಲ ಹಾಕಿ ಇವಾಗ ಬೇಯ್ಲಿ ಸ್ವಲ್ಪ ಹೊತ್ತು. ಉಪ್ಪೆಲ್ಲ ನೋಡಿದಿರಿ. ಇವಾಗ ಸ್ವಲ್ಪ ತಂಗೆ ಇದ್ದು ಮುಚ್ಚಿ ಲೋ ಫ್ಲೇಮಲ್ಲೇ ಒಂದು 20 ಮಿನಿಟ್ಸ್ ಜಿಂಬುಂಬ. ನೆಕ್ಸ್ಟ್ ಪ್ರೊಸೆಸ್ ಗೈಸ್, ಇದು ನೆಕ್ಸ್ಟ್ ಪ್ರೊಸೆಸ್ ಗೈಸ್. ಒಗ್ಗರಣೆ ಹಾಕಬೇಕು. ಸೊ ಅದು ಇದು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಇದು ಮತ್ತೆ ಇದು ಹಾಕಿ ಆಮೇಲೆ ಅದನ್ನ ತಗೊಂಡು ಇದ್ರೊಳಗಡೆ ಹಾಕಬೇಕು. ಡನ್. ಮೈ ಫಸ್ಟ್ ಬೀಫ್ ರೋಸ್ಟ್ ಗೈಸ್. ಸೀರಿಯಸ್ ಆಗಿ ಗೈಸ್, ಹೆವಿ ಡೌಟಲ್ಲಿ ಇತ್ತು ಏನು ಮಾಡ್ತಾಳಂತ. ಚೆನ್ನಾಗಿ ಮಾಡೋಳು ಗೈಸ್. ಟೇಸ್ಟ್ ಮಾಡಿರಿ ಲೈಟಾಗಿ, ಸಖತ್ತಾಗಿ ಮಾಡೋಳೆ. ನೋಡೋಣ ಏನದು 15 ನಿಮಿಷ ಫೀಡ್ಬ್ಯಾಕ್ ಕೊಡೋಕ್ಕೆ. ಬಟ್ ಸೈಕಲ್ ಬಂದಿದೆ ನೋಡಿ, ಸೀರಿಯಸ್ ಆಗಿ ಆ ಕಲರಲ್ಲೇ ಗೊತ್ತಾಗ್ಬಿಡುತ್ತೆ ಹೆಂಗೈತೆ ಅಂತ. ಸ್ಮೆಲ್ ಅಂತೂ ಮುಖಕ್ಕೆ ಹೊಡಿತೈತೆ, ಭಾರಿ ಆಗೈತೆ ಗೈಸ್. ಥ್ಯಾಂಕ್ ಯು ಮಮ್ಮಿ. ತಿನ್ಬಿಟ್ಟು ಹೇಳ್ತೀವಿ, ತಿನ್ಬಿಟ್ಟು ಹೇಳೋಣ ಗೈಸ್. ಇರಿ ಗೈಸ್, ನೆಕ್ಸ್ಟ್ ಪ್ರೊಸೆಸ್ ಸ್ಟಾರ್ಟ್ ಆಯಿತು ಗೈಸ್. ಸ್ಟವ್ ಅಂಟಿಸ್ಬೇಕು. ಹೇಳ್ಬೇಕು ಮೇಡಮ್ ನೀವು. ಲಾಸ್ಟ್ ಒಗ್ಗರಣೆ ಹಾಕ್ಬೇಕು. ಹಾಂ, ಸೊ ಸ್ವಲ್ಪ ಎಣ್ಣೆ 2 ಸ್ಪೂನ್ ಗೈಸ್. ಶೆಫು ಹೇಳಬೇಕು. ಸಾಕು, 2 ಸ್ಪೂನ್ ಎಣ್ಣೆ. ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆಗಲಿ. ಸೊ ಅದಾದಮೇಲೆ ಗ್ರೀನ್ ಚಿಲ್ಲಿ ಹಾಕಬೇಕು. ಮಿಕ್ಸ್ ಇಟ್. ಇದ್ರ ಜೊತೆ ಬೇಕಂದ್ರೆ ಚೆರಿಯ ಹುಳಿನೂ ಹಾಕಬೇಕು, ಬಟ್ ನಾವು ಆಲ್ರೆಡಿ ಅದನ್ನ ಒಳಗಡೆ ಹಾಕಿರೋದಕ್ಕೆ ಹಾಕೋದು ಬೇಡ. ಈ ಥರ ಚಿಕ್ಕ ಬಟ್ಲು ಕರ್ಬೇವು ಸೊಪ್ಪು.
ಲೋ ಫ್ಲೇಮ್ ಇರ್ತಕ್ಕ, ಲೋ ಫ್ಲೇಮಲ್ಲಿ ಕಣ, ಅಂದರೆ ಪಟಾಕಿ ಥರ ಹಸಿ ಹಸಿ ಬಿಡ್ತೀವಿ. ಫೈನಲಿ ಒಗ್ಗರಣೆ ಹಾಕಿ ಅದರೊಳಗಡೆ ಹಾಕಿ ಓಕೆ ಗೈಸ್. ಹಾಂ ತೆಗಿಲಾ? ಇದನ್ನ ಬೇಬೇಕಾ? ಇಲ್ಲ ಅಷ್ಟೇ. ಆಫ್ ಮಾಡಲಾ? ಇದನ್ನ ಆಫ್ ಮಾಡಿ ಹಾಕಿ ಅದರಲ್ಲಿರೋ ಕರಿ ತಗೊಂಡಿದ್ದೆ ಕಾಕು. ಸೌಂಡಿಗೆ ಒಂದು ಖುಷಿ. ನಾನು ಮಾಡಿದ್ದು ಅಂತ. ಇದನ್ನು ಬಿಡು ನೋಡಿ ಗೈಸ್, ಭಾರಿ ಆಗಿದೆ ಗೈಸ್. ನೋಡೋಕ್ಕೆ ನೋಡಿದ್ರೇ ನೀವು ಟೆಂಪ್ಟ್ ಆಗ್ತಿದ್ರಿ, ನಾವು ತಿಂತಾ ಇದ್ದೀರಿ ಅಂತ ಬಾಯಲ್ಲಿ ನೀರು ಬರ್ತೈತೆ. ಅಮ್ಮ ಯಾವಾಗಲೂ ಹೇಳ್ತಾರೆ ಅಡುಗೆ ಮಾಡಿದಾಗ ಮಾತಾಡ್ಕೊಂಡು ಮಾಡಬಾರ್ದು ಅಂತ. ಗೈಸ್ ಬಾಯಲ್ಲಿ ಎಂಜಿನಲ್ಲಿ ಬೀಳುತ್ತಂತ, ಅದಕ್ಕೆ ನಾನು ದೂರ ಬಂದ್ಬಿಟ್ಟಾಗ. ಸೀರಿಯಸ್ ಗೈಸ್, ಫಸ್ಟ್ ಟೈಮ್ ಅವಳು ಮಾಡ್ತಾ ಇರೋದು, ಬಟ್ ಚೆನ್ನಾಗಿ ಮಾಡಿದ್ಲು. ಥ್ಯಾಂಕ್ ಯು ಮಮ್ಮಿ. ಹೌದು, ಎಲ್ಲ ಅವಳೇ ಮಾಡಿದ್ದು ಗೈಸ್. ಕೊನೆಗೂ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಸಿಕ್ತು ಗೈಸ್. ಅಂದರೆ ವ್ಯಾಲೆಂಟೈನ್ಸ್ ಡೇ ಕೊಡಬೇಕು. ಸೊ ನೆಕ್ಸ್ಟ್ ಡೇ ಒಳಗಡೆ ರೆಡಿ ಆಗುತ್ತೆ. ಏನಂದ್ರೆ ಒಂದು 5 days ಮುಂಚೆ ಆರ್ಡರ್ ಮಾಡಬೇಕು ಏನು ಬೇಕಂತ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಅಷ್ಟು ಸಿಕ್ಬಿಡುತ್ತೆ. ಅಂದರೆ 5 ದಿನ ಮುಂಚೆ ಆರ್ಡರ್ ಮಾಡಿದ್ರೆ 5 ದಿನ ಆದಮೇಲೆ ಬೆಳಗ್ಗೆ ಸಿಗುತ್ತೆ ಅಂತ ಗೈಸ್. ಬಟ್ ನಾನು ಹಿಂಗೋ ಕೇಳಿ 9 ಗಂಟೆ ಅಲ್ಲ ನಾವು ಡಿಸೈಡ್, 9 ಗಂಟೆ ಗೈಸ್ ನಾವು ಡಿಸೈಡ್ ಮಾಡಿದ್ದು ಏನು ಬೇಕು ಗಿಫ್ಟ್ ಅಂತೆಲ್ಲ ಮಾತುಕತೆ ಆಗಿ. ಇವಾಗ ಟೈಮ್ ಬಂದು ಆಯಿತು ಗೈಸ್ 12:30. 12:30 ರಾತ್ರಿ ಬೀಫ್ ಬೇಯಿಸ್ತಾ ಇದ್ದೀರಿ ಮನೇಲಿ. ನೋಡಿರಿ, ಮಮ್ಮಿನ ಕರಿತೀವಿ. ನಾನು ಅವಳಿಬ್ರು ಗೈಸ್. ಸುಮ್ಮನೆ ನಾನು ಅವಳ ಮೇಲೆ ಅವಳು ನನ್ನ ಮೇಲೆ ಹೇಳ್ಕೊಂಬೋದು, ಮಮ್ಮಿನ ಕರೆಯೋಣ, ಅವ್ರು ಕರೆಕ್ಟಾಗಿ ಕೊಡ್ತಾರೆ. മമ്മ ബീഫ് കഴിക്കുവോ? പാപ്പ ചെയ്ത ബീഫ് കഴിക്കുവോ? പിന്നെ ബാ മമ്മ. മമ്മ കഴിച്ചിട്ട് കറക്റ്റായിട്ട് പറയണം ഫീഡ്ബാക്ക്. ഇല്ല മമ്മ, ഫസ്റ്റ് മമ്മ ആണോ ഫീഡ്ബാക്ക് തരാൻ? മമ്മ നിങ്ങൾ പരോട്ടവും കൊണ്ടുവന്നു. ಸೈಕ ಐತೆ ಗೈಸ್. ಗೈಸ್ ಹಾಕೊಡ್ತಾವಳೆ ಮಗಳು ಅಮ್ಮನಿಗೆ. ಇಬ್ಬರು ನೋಡಿ ಗೈಸ್, ಸೇಮ್ ಫ್ಲವರ್ ಡ್ರೆಸ್ ಹಾಕೋರೆ. ಪೀಸ್ ಹಾಕು ಪರವಾಗಿಲ್ಲ ಮಮ್ಮಿಗೆ. ಗೈಸ್ ನೋಡಿ ಕ್ರೇಜಿ, ನೋಡಕ್ ಮಾತ್ರ ಮಸ್ತಾಗೈತೆ, ತಿಂದು ಮಮ್ಮಿ ಹೇಳ್ಬೇಕು ಹೆಂಗೈತಂತ. ಲೈಟ್ ಇಲ್ಲಿಲ್ಲ ಅಲ್ಲ. ಸ್ತೋತ್ರ ಗೈಸ್. ಫಸ್ಟ್ ಮಮ್ಮಿಗೆ ಕೊಡ್ತಿದ್ದೀರಿ, ಏನಾರು ಹೆಚ್ಚು ಕಮ್ಮಿ ಆದರೆ ಇವಳೇ ಕಾರಣ. നല്ല ഉണ്ട്. ಗೈಸ್ ಮಮ್ಮ ಕೊಟ್ಟವ್ರೆ ಫೀಡ್ಬ್ಯಾಕು, ನಾನು ಇನ್ನೂ ತಿಂದಿಲ್ಲ. ಮಮ್ಮ ಸತ್ಯ ಐಟು ನನ್ನ ಐಟು ಉಂಟು, ಸತ್ಯ ಐಟು ನನ್ನ ಐಟು ಉಂಟಲ್ಲ. ಕಾನ್ಫಿಡೆಂಟ್ ಐಟು ಬರ, ಕಾನ್ಫಿಡೆಂಟ್ ಐಟು. ಗೈಸ್ ನನಗೆ ಯಾಕೋ ಡೌಟ್ ಗೈಸ್, ಚೆನ್ನಾಗೈತೆ ಅಂತ. ಮಮ್ಮಿ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇಲ್ಲ. ನೋಡ ಗೈಸ್, ನಾನು ತಿನ್ಬಿಟ್ಟು ಹೇಳ್ತೀನಿ ಗೈಸ್. ನಾವು ನೆಕ್ಸ್ಟ್ ನಮ್ದು ಬಡ್ಡಿ ಸ್ಟಾರ್ಟ್ ಮಾಡೋಣ. എങ്ങനെയുണ്ടമ്മ? ಥ್ಯಾಂಕ್ ಯು. ಸೂಪರ್. ಬೀಫ್ ರೋಸ್ಟ್ ಗೈಸ್ ಭಾರಿ ಆಗಿದೆ ಗೈಸ್. ಕುಕ್ಕುಂಬರು, ಪರೋಟ, ಪಪ್ಪಡಂ ಗೈಸ್.
ಇಷ್ಟೈತೆ ಇದನ್ನ ಬಿಟ್ಟು ರೈಸ್ ಐತೆ ನೋಡೋಣ ಗೈಸ್. ಥ್ಯಾಂಕ್ ಯು ಮಮ್ಮಿ, ವ್ಯಾಲೆಂಟೈನ್ಸ್ ಡೇ ಗಿಫ್ಟ್. ನಮ್ಮ ಡಿನ್ನರ್ ಬನ್ನಿ ಗೈಸ್ ಹೋಗೋಣ. ಇಸ್ ರೆಡಿ. ಡಿನ್ನರ್ ಈಸ್ ರೆಡಿ. ಇಲ್ಲೇ ತಿನ್ನೋದ ಮೇಲೆ ತಿನ್ನೋದ? ಮೇಲೆ ಮೇಲೆ ತಿನ್ನೋಣ ಇದು ಎಲ್ಲ ನಮಗೆ ಆಫ್ ಮಾಡು. ಅನ್ನ ತಿನ್ನ. ಗೈಸ್ ಭಾರಿ ಆಗೈತೆ ಗೈಸ್, ಟೆಂಪ್ಟಿಂಗ್ ಆಗೈತೆ ಆ್ಯಕ್ಚುಲಿ. ಬೇಗ ತಿನ್ಸ್ಬೇಕು ಇವಳು ಗೈಸ್. ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಗೈಸ್. ಅಂದರೆ ನಾನು ಅಷ್ಟು ಮಾಡಿದೆ ಗೈಸ್ ಇಂಪ್ರೆಸ್ ಮಾಡೋಕ್ಕೆ. ಅವಳು ಇಷ್ಟರಲ್ಲೇ ಮುಗಿಸ್ಬಿಟ್ಲು ಗೈಸ್. ನೋಡೋಣ ಹೆಂಗೈತೆ ಅಂತ ಹೇಳಿ ಗೈಸ್. ಪೀಸ್ ಕೊಡು, ಬೆಂದೈತೆ ಇಲ್ಲ ಗೊತ್ತಾಗೋದು ಬಿಡುವ. ಬರೀ ಶೇರ್ ಹಾಕೊಡ್ತಾಳೆ ಗೈಸ್. ಬಿಸಿ ಇದೆ. ಮೈ ಗಾಡ್ ಗೈಸ್, ಸೀರಿಯಸ್ ಆಗಿ ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ರೇಂಜ್ಗೆಲ್ಲ. ಭಾರಿಯಾಗಿ ಮಾಡೋಳು. ಬೆಳಗ್ಗೆಗಂತೂ ಇದು ಏನು ಸಖತ್ತಾಗಿರುತ್ತೆ ಅಂದರೆ ಅಡ್ಡುಗಳು ಕಾಡಾಕಾಗಿರುತ್ತೆ. ಫಸ್ಟ್ ಟೈಮ್ ಮಾಡಿದಂತಾನೆ ಅನ್ಸಲ್ಲ ಅಲ್ಲ? ಗೈಸ್ ತಿನ್ಬಿಟ್ಟು ನಾಳೆ ಸಿಗೋಣ. ಬಾಯ್.